ನಮಸ್ಕಾರ. 2026 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕುಂಭರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಳ್ತೀನಿ. ಮೊದಲನೇದಾಗಿ ಕುಂಭರಾಶಿಯವರಿಗೆ ಈ ಏಪ್ರಿಲ್ ತಿಂಗಳನ್ನೋದು ಮಿಶ್ರ ಫಲವಾಗಿರ್ತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟು ಲಾಭದಾಯಕವಾಗಿ ಇರೋದಿಲ್ಲ, ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಮತ್ತು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ, ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ. ಆದರೆ ಮಂದ ಬುದ್ಧಿ, ನೆನಪಿನ ಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು. ಹಾಗಾಗಿದ್ದರಿಂದನೇ ಸ್ವಲ್ಪ ಆದಷ್ಟು ಸೂರ್ಯ ಹುಟ್ಟೋಕ್ಕೂ ಮೊದಲೇ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಶನೇಶ್ವರನ ದೇವಸ್ಥಾನಕ್ಕಾಗಲಿ ಅರಳಿ ವೃಕ್ಷಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣಗಳು ಪ್ರಾರಂಭವಾಗ್ತಕ್ಕಂಥದ್ದು. ಹಾಗೆಯೇ ಬಂಧು ಮಿತ್ರರಿಂದ ಒಂದು ಯಾವುದೇ ಅಸಹ್ಯವಾಗಿರ್ತಕ್ಕಂಥ ಮಾತು, ಮತ್ತು ನೀವು ಮಾತಾಡ್ತಕ್ಕಂಥ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಇರಬೇಕು. ಮತ್ತು ನಿಮ್ಮ ಮಾತಿನಲ್ಲಿಯೇ ಕೆಲವೊಂದಿಷ್ಟು ಗೊಂದಲಗಳು ಆಗ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳಾಗುತ್ತೆ. ಹಾಗೆಯೇ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿದೆ, ಪರವಾಗಿಲ್ಲ. ವೈವಾಹಿಕ ಜೀವನ ಕಡೆಗೆ ಹೋಗಿದರೆ ಉತ್ತಮವಾಗಿದೆ. ಪ್ರೀತಿ ಪ್ರೇಮದ ಕಡೆಗೂ ಪರವಾಗಿಲ್ಲ. ನೀವು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡಿದ್ರು ಈ ಮಂತು ಏನು ಈ ತಿಂಗಳು ಏಪ್ರಿಲ್ ತಿಂಗಳು ಏನಿದೆಯಲ್ಲ, ಸ್ವಲ್ಪ ಜಾಗರೂಕತೆಯಾಗಿರಬೇಕು. ಹಾಗೆ ಹಣಕಾಸಿನ ವಿಚಾರದಲ್ಲಿ, ಹೂಡಿಕೆ ಮಾಡೋ ವಿಚಾರದಲ್ಲಿ, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ, ಯಾರಿಗಾದ್ರೂ ಕೊಡ್ತಾ ಇದ್ದಂದರೆ ವಿತೌಟ್ ಡಾಕ್ಯುಮೆಂಟ್ ಯಾವುದೂ ಕೆಲಸ ಮಾಡಬಾರ್ದು. ನೀವು ವಿತೌಟ್ ಡಾಕ್ಯುಮೆಂಟ್ ಮಾಡಿದರೆ ಭಾಳಷ್ಟು ಸಮಸ್ಯೆ ಅನುಭವಿಸ್ತೀರಾ. ಹಾಗಾಗಿದ್ದರಿಂದ ಏಪ್ರಿಲ್ 19 ನಂತರ ಇಲ್ಲಿವರೆಗೂ ಎಷ್ಟೆಲ್ಲ ಸಮಸ್ಯೆಗಳೈತಲ್ಲ, ಇದರ ಎಲ್ಲ ಅಪೋಸಿಟು, ಎಲ್ಲ ರೀತಿಯಿಂದ ಅಭಿವೃದ್ಧಿ ಉತ್ತುಂಗಕ್ಕೆ ಹೋಗ್ತೀರಾ. ಆವಾಗ ನೀವು ಬಹಳಷ್ಟು ಮೇಲ್ಗಡೆ ಬರ್ತಿರ್ತೀರ. ಹಾಗೆಯೇ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಅನ್ನೋದು ಆಗ್ತಕ್ಕಂಥದ್ದು ಇರುತ್ತೆ. ಕೋರ್ಟ್ ಕೇಸಲ್ಲಿ ನಿಮ್ಮ ಪರವಾಗಿ ಜಯ ಆಗುತ್ತೆ. ಮತ್ತು ಯಾವುದಾದ್ರೂ ಭೂಮಿ ವಿಚಾರದಲ್ಲಿ, ಯಾವುದಾದ್ರೂ ಆಸ್ತಿ ತಗೊಳ್ಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಈ ಏಪ್ರಿಲ್ 19 ನಂತರ ಮಾಡಿ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಮತ್ತು ಹೊಟ್ಟೆ ನೋವು, ಉದಾರತೆ, ಮತ್ತು ಒಂದೇ ಕಡೆಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ, ಮಂಡಿ ನೋವು, ಈ ಥರ ಬೆನ್ನಿಗೆ ಸಂಬಂಧಪಟ್ಟಂಥ ಕೆಲವೊಂದು ರೋಗಗಳು ಜಾಸ್ತಿ ಉಂಟಾಗುತ್ತದೆ. ಒಂದೇ ಕಡೆ ಕೂತಲ್ಲೇ ಕೂಡಬೇಡಿ. ಸ್ವಲ್ಪ ಆದಷ್ಟು ನೀವು ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ನಿಮ್ಮ ದಿನಚರಿಯನ್ನು ಪ್ರಾರಂಭ ಮಾಡಿ. ಹಾಗಿರೋದ್ರಿಂದ ಎಲ್ಲ ಸರಿ ಹೋಗುತ್ತೆ. ಈ ರಾಶಿಯವರಿಗೆ ಪರಿಹಾರ ಏನಪ್ಪ ಅಂದರೆ, ಒಂದು ತೆಂಗಿನಕಾಯಿ ಸುಲಿದೇ ಇರ್ತಕ್ಕಂಥದ್ದು, ಒಣಗಿದ್ದ ತೆಂಗಿನಕಾಯಿ, ಅದಕ್ಕೆ ಯಾವುದೇ ಥರದ ಸುಲಿ ಕೂಡ್ದು, ಅದು ಭಾನುವಾರದ ದಿನ ನಿಮ್ಮ ಇಷ್ಟ ದೇವತೆಯನ್ನು, ನಿಮ್ಮ ಕುಲದೇವತೆಯನ್ನು ನೆನೆಸ್ಕೊಂಡು ಹೋಗಿ ಆ ದೇವಸ್ಥಾನಕ್ಕೆ ಇಟ್ಟು ಬರುವಾಗ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬೇಡಿ. ಇಷ್ಟನ್ನು ಮಾಡಿದರೆ ನಿಮ್ಮ ಕರ್ಮ ಅನ್ನೋದು, ನಿಮ್ಮ ಕರ್ಮ ಫಲಗಳು ಅನ್ನೋದು ಸ್ವಲ್ಪ ದೂರಗೊಳ್ಳುತ್ತದೆ. ಆದಷ್ಟು ಜಾಗರೂಕತೆಯಿಂದ ಇರಿ. ಈ ಮಾಸ ಕುಂಭರಾಶಿಯವರಿಗೆ ಸ್ವಲ್ಪ ಅತಿ ಬುದ್ಧಿವಂತಿಕೆ ಮಾಡ್ತಕ್ಕಂಥ ವಿಷಯ ಬೇಡ, ಜಾಗರೂಕತೆಯಿಂದ ಇರಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.